ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಎಸ್, ತುಂಬ ಮಂದಿಗೆ ಏನಿರುತ್ತೆ ಅಂತ ಹೇಳಿದ್ರೆ ಆರ್ಮಿಗೆ ಸೇರಬೇಕು, ಆರ್ಮಿಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ತುಂಬ ಮಂದಿಗೆ ಕನಸಾಗಿರುತ್ತೆ. ಎಸ್, ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇಂಡಿಯನ್ ಏರ್ಫೋರ್ಸಲ್ಲಿ ಅಗ್ನಿವೀರ್ ವಾಯು ಪೋಸ್ಟಿಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಎಸ್, ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಎಸ್, ನೀವಿಲ್ಲಿ ನೋಡ್ಬೋದು ಭಾರತೀಯ ವಾಯುಪಡೆ, ಇಂಡಿಯನ್ ಏರ್ಫೋರ್ಸು. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಭಾರತೀಯ ವಾಯುಪಡೆಯಲ್ಲಿನ ಆಯ್ಕೆ ಪ್ರಕ್ರಿಯೆಯು ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿದ್ದು ಸಂಪೂರ್ಣವಾಗಿ ಮೆರಿಟ್ ಆಧಾರವಾಗಿದೆ. ಭಾರತೀಯ ವಾಯುಪಡೆಯಲ್ಲಿನ ಆಯ್ಕೆ ಅಥವಾ ನೇಮಕಾತಿಗಾಗಿ ಅಭ್ಯರ್ಥಿಗಳು ಯಾವುದೇ ರೀತಿಯಾದಂತಹ ಪ್ರಭಾವಕ್ಕೆ ಒಳಗಾಗಬಾರ್ದು ಅಂತ ತಿಳಿಸಿದ್ದಾರೆ. ಇನ್ನು ಒಂದನೇದಾಗಿ ನೋಡೋದಾದರೆ, ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಅಗ್ನಿವೀರ್ ವಾಯು ಸೇರ್ಪಡೆಗೆ ಹೊಸ HR ವಿಧಾನ ಅನ್ವಯ 4 ವರ್ಷಗಳ ಕಾಲ ಸೇನಾ ಜೀವನದ ಅನುಭವವನ್ನು ದೇಶದ ಯುವಕರಿಗೆ ನೀಡುವ ಉದ್ದೇಶದಿಂದ ಭಾರತೀಯ ವಾಯುಪಡೆ ಅಗ್ನಿಪಥ್ ಯೋಜನೆಯಡಿಯಲ್ಲಿ ಅಗ್ನಿವೀರ್ ವಾಯು ಹುದ್ದೆಗಾಗಿ ಅವಿವಾಹಿತ ಭಾರತೀಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಕರೆದಿರುವಂಥದ್ದು. ಇನ್ನು ಆಯ್ಕೆ ಪರೀಕ್ಷೆಯ ಬಗ್ಗೆ ನೋಡೋದಾದರೆ, ಇದು ದಿನಾಂಕ 30 ಮಾರ್ಚ್ 2026 ರಿಂದ 31 ಮಾರ್ಚ್ 2026 ತನಕ ಆಯ್ಕೆ ಪರೀಕ್ಷೆ ಇರುತ್ತೆ. ಇನ್ನು ಸೇರ್ಪಡೆ ನೋಡೋದಾದರೆ ಅಗ್ನಿವೀರ್ ವಾಯು. ಇನ್ನು ಮಹಿಳಾ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಉದ್ಯೋಗಾರ್ಹತೆಗೆ ಸೇವಾ ಅವಶ್ಯಕತೆಗೆ ತಕ್ಕಂತೆ ನಿರ್ಧರಿಸಲಾಗುತ್ತೆ ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಹುದ್ದೆ ನೋಡೋದಾದರೆ, ಈ ಆಯ್ಕೆ ಪರೀಕ್ಷೆಯು ಇದು ಕಮಿಷನರ್ಡ್ ಆಫೀಸರ್ ಇರ್ಬೋದು, ಪೈಲಟ್ ಇರ್ಬೋದು, ಅಥವಾ ನ್ಯಾವಿಗೇಟರ್ ಏರ್ಮೇನ್ ಹುದ್ದೆಗಾಗಿ ಅಲ್ಲ. ಇದು ಅರ್ಜಿ ಸಲ್ಲಿಕೆ ಬಗ್ಗೆ ನೋಡೋದಾದರೆ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕು. ವಿವರವಾದ ಸೂಚನೆಗಳ ಏನಿದೆ ಅಂದರೆ ನೋಟಿಫಿಕೇಷನ್, ಇದನ್ನೇ ಅವರ ವೆಬ್ಸೈಟಲ್ಲಿ ಇದೆ, ಇವ್ರದ್ದು ಇನ್ಸ್ಟ್ರಕ್ಷನ್ಸ್ ಎಲ್ಲ, ಅದನ್ನು ಓದ್ಕೋಬೋದು. ಇನ್ನು ಪರೀಕ್ಷೆಯ ಬಗ್ಗೆ ನೋಡೋದಾದರೆ, ಈ ಪರೀಕ್ಷೆ ಅಗ್ನಿವೀರ್ ವಾಯು ಸೇರ್ಪಡೆಗೆ 1/2027 ಇರುವಂಥದ್ದು. ಇನ್ನು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಎಷ್ಟು ದಿನಾಂಕ ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 12 ಜನವರಿ 2026 ಇಂದ 1 ಫೆಬ್ರವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನೇನು ಆನ್ಲೈನ್ ರಿಜಿಸ್ಟರ್ ಮಾಡಿರ್ತೀರ ಅಂಥ ಅರ್ಜಿಗಳನ್ನಷ್ಟೇ ಸ್ವೀಕರಿಸಲಾಗುವುದು ನಿಮಗೆ ಎಕ್ಸಾಮ್ ಟೈಮಲ್ಲಿ. ಇನ್ನು ಯಾವುದೇ ರೀತಿಯಾದಂಥ ರಿಜಿಸ್ಟ್ರಿಗೆ ಡೇಟ್ ಎಕ್ಸ್ಟೆನ್ಷನ್ ಇರೋದಿಲ್ಲ. ಅಭ್ಯರ್ಥಿಗಳು ಸಾಧ್ಯವಾದಷ್ಟು ಬೇಗ ನೋಂದಣಿ ಮಾಡ್ಕೋಬೇಕು ಅಂತೇಳಿ ತಿಳಿಸಿದ್ದಾರೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ, ಏಜ್ ಲಿಮಿಟು, ಜನ್ಮ ದಿನಾಂಕ ಬಗ್ಗೆ ನೋಡೋದಾದರೆ, ಇದು ಜನವರಿ 2006 ರಿಂದ 1 ಜುಲೈ 2009 ಈ ಎರಡರ ಮಧ್ಯೆ ಜನಿಸಿದಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಏನಿದೆ, ಎಲ್ಲ ಹಂತಗಳನ್ನು ಉತ್ತೀರ್ಣ ಆದಲ್ಲಿ ಸೇರ್ಪಡೆ ದಿನಾಂಕದಿಂದ ವೇಳೆಗೆ ಗರಿಷ್ಠ ವಯಸ್ಸು 21 ವರ್ಷ ಇರಬೇಕು. ಇನ್ನು ವೈವಾಹಿಕ ಸ್ಥಿತಿ ಮತ್ತು ಪ್ರೆಗ್ನೆನ್ಸಿ ಇದ್ರ ಬಗ್ಗೆ ನೋಡೋದಾದರೆ, ಇಲ್ಲಿ ಕೇವಲ ಅವಿವಾಹಿತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಇನ್ನು 4 ವರ್ಷಗಳ ನಿಗದಿತ ಸೇವಾ ಅವಧಿ ಏನಿದೆ, ಇಲ್ಲಿ ವಿವಾಹವಾಗೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಅನೌನ್ಸ್ ಮಾಡಬೇಕಾಗತ್ತೆ, ಘೋಷಣೆಯನ್ನು ನೀಡಬೇಕು. ಇನ್ನು ತರಬೇತಿ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ, ಆ್ಯಕ್ಟಿವಿಟೀಸ್ ಎಲ್ಲ ಪ್ರಾಯೋಗಿಕ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಗಳು ಮತ್ತು ಸೇವಾ ಅವಧಿಯಲ್ಲಿ ಅಗ್ನಿವೀರ್ ವಾಯುವಿನ ನಿರಂತರ ಸೇವೆ ಏನಿದೆ, ಇದನ್ನು ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸೇವಾ ಅವಧಿಯಲ್ಲಿ ದೀರ್ಘಕಾಲ ಗೈರು ಹಾಜರಾಗಿರುವುದು ಮತ್ತು ಭಾರತೀಯ ವಾಯುಸೇನೆಯ ಕಾರ್ಯಾಚರಣೆಯ ದಕ್ಷತೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಹಾಗಾಗಿ ನಿಗದಿತ ಅವಧಿಯಲ್ಲಿ ವಿವಾಹವಾಗುವ ಅಗ್ನಿವೀರ್ ವಾಯುವನ್ನು ಸೇವೆಯಿಂದ ಬಿಡುಗಡೆ ಮಾಡಲಾಗುತ್ತೆ ಅಂತೇಳಿದ್ದಾರೆ. ಅಂದರೆ ನೀವು ಏನು ಸೆಲೆಕ್ಟ್ ಆದಂತಹ ಸಮಯದಲ್ಲಿ 4 ವರ್ಷಗಳ ಕಾಲ ಯಾವುದೇ ರೀತಿಯಾದಂಥ ಮದುವೆ ಆಗುವಾಗೆ ಇಲ್ಲ ಅಂತೇಳಿ ತಿಳಿಸಿದ್ದು. ಒಂದು ವೇಳೆ ನೀವು ಮದುವೆ ಆಗಿದ್ದು ಕಂಡು ಬಂದಲ್ಲಿ ಅವರು ಸೇವೆಯಿಂದ ವಜಾಗೊಳಿಸಲಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಮಹಿಳಾ ಅಭ್ಯರ್ಥಿಗಳೇನಿದ್ದೀರಾ 4 ವರ್ಷಗಳ ಕಾಲ ಸೇವಾವಧಿಯಲ್ಲಿ ಗರ್ಭವತಿ ಆಗುವುದಿಲ್ಲ, ಪ್ರೆಗ್ನೆನ್ಸಿ ಆಗುವುದಿಲ್ಲ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಬೇಕಾಗತ್ತೆ. ಗರ್ಭಧಾರಣೆಯಿಂದಾಗಿ ಕಡಿಮೆ ವೈದ್ಯಕೀಯ ವರ್ಗ LCMಗೆ ಏನಾದರೂ ಒಳಗಾದರೆ ಮಹಿಳಾ ಅಗ್ನಿವೀರ್ ವಾಯುವನ್ನು
ಸೇವೆಯಿಂದ ಬಿಡುಗಡೆ ಮಾಡುವ ಸಾಧ್ಯತೆ ಇರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಗರ್ಭಧಾರಣೆ ಮಹಿಳಾ ಅಗ್ನಿವೀರ ವಾಯುವನ್ನು ನಿಯಮಿತ ಕೇಡರ್ ಆಯ್ಕೆಗಾಗಿ ಅನರ್ಹಗೊಳಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ರಿಜಿಸ್ಟ್ರೇಷನ್ ಸಮಯ ಏನಿದೆ ಆ ಸಮಯದಲ್ಲಿ ಅಭ್ಯರ್ಥಿಗಳು ಮೇಲ್ಕಂಡ ಷರತ್ತು ಏನಿದೆ ಇದನ್ನು ಒಪ್ಕೊಂಡು ಸ್ವಯಂ ಘೋಷಣೆಗೆ ಸಹಿ ಹಾಕಬೇಕು. ಅಂದರೆ ಸೆಲ್ಫ್ ಅನೌನ್ಸ್ಮೆಂಟ್ ಏನಿದೆ ಇದಕ್ಕೆ ನೀವು ಸೈನ್ ಹಾಕಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ ಸೈನ್ಸ್ ಸಬ್ಜೆಕ್ಟು ಕೇಂದ್ರ ಅಥವಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಏನಿದೆ ಇಲ್ಲಿಂದ ಮಾನ್ಯತೆ ಪಡೆದಂತಹ ಶಿಕ್ಷಣ ಮಂಡಳಿ ಏನಿದೆ ಅದರಲ್ಲಿ ಮ್ಯಾಥ್ಸ್ ಇರ್ಬೋದು, ಇನ್ನು ಫಿಸಿಕ್ಸ್ ಇರ್ಬೋದು ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಗಳೊಂದಿಗೆ ಇಂಟರ್ಮೀಡಿಯೇಟ್ ಅಥವಾ 10+2 ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಒಟ್ಟು ಅಂಕಗಳಲ್ಲಿ ಕನಿಷ್ಠ 50 ಅಂಕಗಳನ್ನು ಹಾಗೂ ಇಂಗ್ಲೀಷ್ನಲ್ಲಿ 50% ಅಂಕಗಳನ್ನು ಹೊಂದಿರಬೇಕು ಅಂತೇಳಿ ತಿಳಿಸಿದ್ದಾರೆ. ಅಥವಾ ಕೇಂದ್ರ ಅಥವಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಏನಿದೆ ಇಲ್ಲಿ ಮಾನ್ಯತೆ ಪಡೆದಿರುವಂತಹ ಪಾಲಿಟೆಕ್ನಿಕ್ ಸಂಸ್ಥೆಯಿಂದ 3 ವರ್ಷಗಳ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸು, ಅದು ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಎಲೆಕ್ಟ್ರಾನಿಕ್ ಇರ್ಬೋದು, ಆಟೋಮೊಬೈಲ್ಸ್ ಇರ್ಬೋದು, ಇದರಲ್ಲಿ ಕೂಡ ನೀವು ಎಜುಕೇಷನನ್ನು ಪಡ್ಕೊಂಡಿದ್ರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಡೊಮೆಸೈಲ್ ಸರ್ಟಿಫಿಕೇಟ್ ಬಗ್ಗೆ ನೋಡೋದಾದರೆ ಇದು ಪರ್ಮನೆಂಟ್ ಡೊಮೆಸೈಲ್, ಇದು ರಾಜ್ಯ ಇರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಏನಿದೆ ಅಲ್ಲಿ ಜಿಲ್ಲೆಗಳ ಶಾಶ್ವತ ನಿವಾಸ ಅಂತ. ಅಂದರೆ ಅಭ್ಯರ್ಥಿಯು ಸಂಬಂಧಿತ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಏನಿದೆ ಇಲ್ಲಿ ಸರ್ಕಾರದಿಂದ ಅಧಿಕಾರ ಪಡೆದಂತಹ ಆದಾಯ ಇಲಾಖೆ ಗೆಜೆಟೆಡ್ ಆಫೀಸರ್ ಏನಿದ್ದಾರೆ ಅವರು ಅಧಿಕೃತವಾಗಿ ನೀಡಲಾಗಿರುವಂತಹ ನಿವಾಸ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಅಂದರೆ ವಾಸ ದೃಢೀಕರಣ ಪತ್ರ ಏನಿದೆ ಅದನ್ನು ನೀವು ಸಲ್ಲಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಕೋಆಫ್ ಅಂದರೆ ಸೇವೆಯಲ್ಲಿ ಇರುವಂತಹ ವಾಯುಪಡೆ ಸಿಬ್ಬಂದಿ ಏನಿದ್ದಾರೆ ಅಂದರೆ ಅಧಿಕಾರಿಗಳಿರ್ಬೋದು ಅಥವಾ ಏರ್ಮ್ಯಾನ್ ಇರ್ಬೋದು ಅಥವಾ ರಕ್ಷಣಾ ಅಂದಾಜುಗಳಿಂದ ವೇತನ ಪಡೆಯುತ್ತಿರುವಂಥ ಯೂನಿಟ್ ಕ್ಯಾಡರ್ ಆಫೀಸರ್ಸ್ ಏನಿದ್ದಾರೆ ಅವರ ಮಕ್ಕಳಿರ್ಬೋದು ಅಥವಾ ಅವರ ತಂದೆ ತಾಯಿ ಪ್ರಸ್ತುತ ಯಾವುದೇ ವಾಯುಪಡೆ ಘಟಕದಲ್ಲಿ ಅಥವಾ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಜಿಲ್ಲೆಗಳಲ್ಲಿ ಇರುವಂಥ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸ್ತಿರಬೇಕು. ಅಂತಹ ಅಭ್ಯರ್ಥಿಗಳು ಇತ್ತೀಚಿನ ಅಂದರೆ ಚಿಲ್ಡ್ರನ್ಸ್ ಆಫ್ ಏರ್ಫೋರ್ಸು ಪರ್ಸನಲ್ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಇದು ಒಮ್ಮೆ ನೀವು ಆಯ್ಕೆ ಮಾಡಿದಂತಹ ಡೊಮೆಸೈಲ್ ವರ್ಗ ಏನಿದೆ ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಆದರೆ ನೀವು ಫೇಸ್ 2 ಎಕ್ಸಾಮ್ ಏನಿದೆ ಈ ಸಮಯ ಇರ್ಬೋದು ಅಥವಾ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ PSL ತಯಾರಿಸುವಾಗ ಕೂಡ ಈ ಡೊಮೆಸೈಲ್ ವರ್ಗದಡಿಯಲ್ಲಿ ಏನು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ ನೀವು ನಿಮ್ಮ ಮೂಲ ಡೊಮೆಸೈಲ್ ಪ್ರಮಾಣ ಪತ್ರ ಏನಿದೆ ಸರ್ಟಿಫಿಕೇಟ್ ಅದನ್ನು ಸಲ್ಲಿಸಬೇಕಾಗತ್ತೆ. ಅಂದರೆ ಇನ್ನು ಪ್ರಾವಿಷನಲ್ ಸೆಲೆಕ್ಷನ್ ಲೀಸ್ಟ್ ಏನಿದೆ ಈ ಸಮಯದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಏನಿದೆ ಅದನ್ನು ನೀವು ಸರ್ಟಿಫಿಕೇಟ್ ಇದನ್ನು ಸಲ್ಲಿಸೋದು ಕಡ್ಡಾಯವಾಗಿರುತ್ತೆ. ಇನ್ನು ಕಡ್ಡಾಯ ವೈದ್ಯಕೀಯ ಮಾನದಂಡಗಳ ಬಗ್ಗೆ ನೋಡೋದಾದರೆ ಅಗ್ನಿವೀರು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಾಮಾನ್ಯ ವೈದ್ಯಕೀಯ ಮಾನದಂಡಗಳನ್ನು ಇಲ್ಲಿ ಈ ರೀತಿ ಕೆಳಗಡೆ ರೀತಿ ಏನು ಕೊಟ್ಟಿದ್ದಾರೆ ಅದರ ರೀತಿ ಇದೆ. ಇನ್ನು ಹೈಟ್ ಬಗ್ಗೆ ನೋಡೋದಾದರೆ ಪುರುಷ ಅಭ್ಯರ್ಥಿಗಳು ಅಂದರೆ ಮೇಲ್ ಕ್ಯಾಂಡಿಡೇಟಿಗೆ 152 ಸೆಂಟಿಮೀಟರ್ ಇರಬೇಕು. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ ಏನಿದ್ದೀರಾ ಅವರಿಗೆ ಕನಿಷ್ಠ ಅಂದರೆ 152 ಸೆಂಟಿಮೀಟ್ರ್ ಇರಬೇಕು. ಇನ್ನು ನಾರ್ತ್ ಈಸ್ಟ್ ಕ್ಯಾಂಡಿಡೇಟ್ ಏನಿದ್ದೀರಾ ಅವರಿಗೆ 147 ಸೆಂಟಿಮೀಟರ್ ಇರುತ್ತೆ. ಲಕ್ಷದೀಪ ಅಭ್ಯರ್ಥಿಗಳು ಕೂಡ ಅವರಿಗೆ ಹೈಟು 150 ಸೆಂಟಿಮೀಟರ್ ಇರುತ್ತೆ. ಇನ್ನು ಹಂತ 2 ಏನಿದೆ ಫೇಸ್ 2 ಎಕ್ಸಾಮ್ ಸಮಯದಲ್ಲಿ ಡೊಮೆಸೈಲ್ ಪ್ರಮಾಣ ಪತ್ರದಲ್ಲಿ ಉಲ್ಲೇಖಿಸಿದ ನಿರ್ದಿಷ್ಟ ಅನುಮೋದನೆ ಏನಿದೆ ಹೊಂದಿರುವಂತಹ ಮಾನ್ಯ ಡೊಮೆಸೈಲ್ ಪ್ರಮಾಣ ಪತ್ರವನ್ನು ಮಹಿಳಾ ಅಭ್ಯರ್ಥಿಗಳು ಕೂಡ ಸಲ್ಲಿಸಬೇಕಾಗತ್ತೆ. ವೆಯ್ಟ್ ಬಗ್ಗೆ ನೋಡೋದಾದರೆ ತೂಕವು ಎತ್ತರಕ್ಕೆ ಅನುಪಾತದಲ್ಲಿ ಇರಬೇಕು ಹಾಗೂ ಭಾರತೀಯ ವಾಯುಸೇನೆಯ ಅನ್ವಯವಾಗುವ ಮಾನದಂಡಗಳಿಗೆ ಹೊಂದಿಕೊಂಡಿರಬೇಕು ಅಂತೇಳಿ ತಿಳಿಸಿದ್ದಾರೆ. ಚೆಸ್ಟ್ ಬಗ್ಗೆ ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ ಸುತ್ತಳತೆ 77 ಸೆಂಟಿಮೀಟರ್ ಇರಬೇಕು ಅಂತ ಹೇಳಿದ್ದಾರೆ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಅಂದರೆ 5 ಸೆಂಟಿಮೀಟರ್ ಇರಬೇಕು ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಶ್ರವಣ ಶಕ್ತಿ ಬಗ್ಗೆ ನೋಡೋದಾದರೆ ಹಿಯರಿಂಗ್ ಇದರ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿರುವಂಥ ಹಿಯರಿಂಗ್ ಶಕ್ತಿ ಇರಬೇಕು. ಅಂದರೆ ಪ್ರತ್ಯೇಕವಾಗಿ ಪ್ರತಿಯೊಂದು ಕಿವಿಯಿಂದ 6 ಮೀಟರ್ ದೂರದಿಂದ ಏನು ಗುಸುಗುಸು ಮಾತಾಡ್ತಾರೆ ಆ ಧ್ವನಿ ಏನಿದೆ ಅದು ಕೇಳಲು ಸಾಧ್ಯವಾಗುವಾಗಿರಬೇಕು ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಡೆಂಟಲ್ ಬಗ್ಗೆ ಹೇಳೋದಾದರೆ ಆರೋಗ್ಯಕರವಾದಂತಹ ಉತ್ತಮ ಹಲ್ಲುಗಳು ಇರಬೇಕು. ಈ ದಂತದೋಷಗಳಿಂದ ಅಭ್ಯರ್ಥಿಗಳನ್ನು ಯಾವುದೇ ರೀತಿಯಾದಂಥ ಅನರ್ಹಗೊಳಿಸಲಾಗುವುದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಜನರಲ್ ಹೆಲ್ತ್ ಬಗ್ಗೆ ನೋಡೋದಾದರೆ
ಅಭ್ಯರ್ಥಿಯು ಯಾವುದೇ ರೀತಿಯಾದಂತಹ ಅಂಗಗಳ ವಿಕೃತಿ ಅಥವಾ ಕೊರತೆಯಿಂದ ಮುಕ್ತನಾಗಿರಬೇಕು ಅಂತೇಳಿ ತಿಳಿಸಿದ್ದಾರೆ. ಅಥವಾ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಜನ್ಮದತ್ತವಾಗಿರುವಂತಹ ಪಡೆದಂತಹ ದೋಷಗಳಿರ್ಬೋದು, ಅಥವಾ ಸಕ್ರಿಯ ಅಥವಾ ದೀರ್ಘಕಾಲೀನ ವೈದ್ಯಕೀಯ ಅಥವಾ ಶಸ್ತ್ರ ಚಿಕಿತ್ಸಾ ಅಸ್ವಸ್ಥತೆಗಳೇನಿರ್ಬೋದು ಅಥವಾ ಸೋಂಕುಗಳು ಅಥವಾ ಚರ್ಮ ರೋಗಗಳು ಇರಬಾರ್ದು ಅಂತೇಳಿ ತಿಳಿಸಿದ್ದಾರೆ. ಇನ್ನು ಅಭ್ಯರ್ಥಿಗಳಿಗೆ ಫೈಲೇರಿ ಇರ್ಬೋದು, ಹರ್ನಿಯಾ ಅಥವಾ ವೆರಿಕೋಸ್ ಶಿರೆಗಳೇನಿದೆ ಅಥವಾ ಮೂತ್ರ ವಿಸರ್ಜನಾ ವ್ಯವಸ್ಥೆಯಲ್ಲಿ ಅಸಾಮಾನ್ಯತೆಗಳು ಇರಬಾರ್ದು ಅಂತೇಳಿ ತಿಳಿಸಿದ್ದಾರೆ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ ಗೈನಕಾಲಜಿಸ್ಟ್ ಪರೀಕ್ಷೆ ನಡೆಸಲಾಗುತ್ತೆ. ಬಾಹ್ಯ ಅಥವಾ ಏನಿದೆ ಮೂತ್ರನಯಂತ್ರದ ಕೊರತೆ ಅಥವಾ ಇಂಟ್ರೈಟಿಯಟಿಸ್ ಹೊರಗಡೆ ಅಥವಾ ಪ್ರೊಲ್ಯಾಪ್ಸ್ ಇರುವಂತಹ ಯಾವುದೇ ಲಕ್ಷಣಗಳು ಇರಬಾರ್ದು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಜೆಂಡರ್ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗಳು ಯಾವುದೇ ಅಭ್ಯರ್ಥಿಯಲ್ಲಿ ವಿರುದ್ಧ ಲಿಂಗದ ಅಂದರೆ ಆಪೋಸಿಟ್ ಜೆಂಡರ್ ಏನಿದೆ ಅದರ ಲಕ್ಷಣ ಏನಾದರೂ ಕಂಡು ಬಂದರೆ ಅಥವಾ ಬಾಹ್ಯ ಶಾರೀರಿಕ ಪರೀಕ್ಷೆಯಲ್ಲಿ ಕಂಡು ಬಂದಲ್ಲಿ ಅವರನ್ನು ಅನರ್ಹರೆಂದು ಪರಿಗಣಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಅರ್ಹತೆ ಪರಿಶೀಲನೆ ಸಂದರ್ಭದಲ್ಲಿ ಲಿಂಗ ಮರು ಜೋಡಣೆ ಏನಿದೆ ಶಸ್ತ್ರಚಿಕಿತ್ಸೆ ಅದಕ್ಕೇನಾದರೂ ಆಗಿದ್ದರೆ ಅಭ್ಯರ್ಥಿಗಳನ್ನು ಅನರ್ಹ ಅಂತೇಳಿ ಪರಿಗಣಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಗರ್ಭಧಾರಣೆ ಸಂದರ್ಭ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಮಹಿಳಾ ಅಭ್ಯರ್ಥಿ ಗರ್ಭಿಣಿಯಾಗಿದ್ದರೆ ಆಕೆಯನ್ನು ಅನರ್ಹ ಎಂದು ಪರಿಗಣಿಸಲಾಗುತ್ತೆ ಮತ್ತು ಆಕೆ ಅಭ್ಯರ್ಥಿತನವನ್ನು ತಿರಸ್ಕರಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ದೃಷ್ಟಿ ಮಾನದಂಡಗಳು ವಿಜುವಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನೋಡೋದಾದರೆ ವಿಜುವಲ್ ಆ್ಯಕ್ಟಿವಿಟೀಸ್ ಎಷ್ಟಿರಬೇಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ. ಇನ್ನು ಅಭ್ಯರ್ಥಿಗಳು ಇತ್ತೀಚಿನ ದೃಷ್ಟಿ ಪರೀಕ್ಷೆ ಏನಿದೆ ಇದರ ವರದಿಯನ್ನು ಅಂದರೆ 1 ತಿಂಗಳಿಗಿಂತ ಹಳೇದಾಗಿರಬಾರ್ದು ಅಂತ 1 ತಿಂಗಳ ಒಳಗಡೆ ಇರುವಂತಹ ವರದಿ ಏನಿದೆ ಆ ಸರ್ಟಿಫಿಕೇಟ್ ಅದನ್ನು ಅಲ್ಲಿ ಹಾಜರುಪಡಿಸಬೇಕಾಗತ್ತೆ. ಅಂದರೆ ದೃಷ್ಟಿಗೆ ಬಳಸುವಂಥ ಕಣ್ಣಿನ ಗಾಜುಗಳಿರ್ಬೋದು ಅಂದರೆ ಸ್ಪೆಕ್ಟ್ ಏನಿದೆ ಇದನ್ನು ಅಗತ್ಯವಿದ್ದಲ್ಲಿ ವರದಿಯಲ್ಲಿ ವೈದ್ಯರ ಹೆಸರು ಮತ್ತು ಸಹಿ ಮುದ್ರೆ ಮತ್ತು ನೋಂದಣಿ ಸಂಖ್ಯೆಯನ್ನು ಒಳಗೊಂಡಿರಬೇಕು ಮತ್ತು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗುವ 1 ತಿಂಗಳ ಒಳಗಡೆ ಮಾಡಿಸ್ಕೊಂಡಿರಬೇಕು ಅಂತೇಳಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಲ್ಯಾಸಿಕ್ ಅಥವಾ PRK ಶಸ್ತ್ರಚಿಕಿತ್ಸೆಯ ಇತಿಹಾಸವನ್ನು ಹೊಂದಿರುವಂಥ ಅಭ್ಯರ್ಥಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತೇಳಿ ತಿಳಿಸಿರುವಂಥದ್ದು. ಇದು ಈ ವೈದ್ಯಕೀಯ ಮಾನದಂಡ ಏನಿದೆ ಇದರ ಬಗ್ಗೆ CSSB ಪೋರ್ಟಲ್ ಏನಿದೆ ಇಲ್ಲಿ ಲಭ್ಯ ಇದೆ, ನೀವು ಇದನ್ನು ನೋಡ್ಕೊಳ್ಬೋದು. ಇನ್ನು ಮೇಲ್ಕಂಡ ವೈದ್ಯಕೀಯ ಮಾನದಂಡ ಏನಿದೆ ಇದನ್ನು ಸಾಮಾನ್ಯ ಮಾರ್ಗಸೂಚಿಗಳಾಗಿವೆ. ವೈದ್ಯಕೀಯ ಯೋಗ್ಯತೆಯನ್ನು ಅಂತಿಮವಾಗಿ ವೈದ್ಯಕೀಯ ಮಂಡಳಿಯೇ ನಿರ್ಧರಿಸುವಂಥದ್ದು. ಇನ್ನು ಮಾದಕ ದ್ರವ್ಯ ಇರ್ಬೋದು ಅಂದರೆ ಡ್ರಗ್ಸ್ ಇರ್ಬೋದು, ಪುನರ್ಪ್ರೇರಕ ಪದಾರ್ಥಗಳ NDPS ಸೇವನೆ ಏನಿರ್ಬೋದು ಇದು 1985ರ ಕಾಯ್ದೆ ಏನಿದೆ ಇದರಲ್ಲಿ ಮಾದಕ ದ್ರವ್ಯಗಳು ಮತ್ತು ಮನಪ್ರೇರಕ ಪದಾರ್ಥಗಳ ಸೇವನೆ ಭಾರತೀಯ ವಾಯುಪಡೆ IAF ಆಯ್ಕೆಗೆ ತಿರಸ್ಕಾರ ಮಾನದಂಡವಾಗಿರುತ್ತೆ. ಇನ್ನು ಸೇರ್ಪಡೆಯ ನಂತರ ಅಗ್ನಿವೀರ್ ವಾಯು ಯಾರಾದರೂ ಇಂತಹ ದ್ರವ್ಯಗಳನ್ನು ಹೊಂದಿರುವುದು ಅಥವಾ ಸಂಗ್ರಹಿಸಿರುವುದು ಅಥವಾ ಏನಾದರೂ ವಿತರಿಸುವುದು ಅಥವಾ ಸೇವಿಸುವುದು ಕಂಡುಬಂದರೆ IAFಯಿಂದ ವಜಾಗೊಳಿಸಲಾಗುವುದು. ಅಷ್ಟೇ ಅಲ್ಲ, ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು IAFನಲ್ಲಿ ಮದ್ಯಪಾನ ಮತ್ತು ಮಾದಕ ವಸ್ತು ದುರುಪಯೋಗದ ವಿರುದ್ಧ ಇಲ್ಲಿ ಶೂನ್ಯ ಸಹಿಷ್ಣುತೆ ನೀತಿ ಏನಿದೆ ಇದನ್ನು ಅನುಸರಿಸಲಾಗುತ್ತೆ ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಎಂಪ್ಲಾಯಿ ಎಬಿಲಿಟಿ ಬಗ್ಗೆ ನೋಡೋದಾದರೆ ಏನು ಈ ಸೇರ್ಪಡೆಗೊಳ್ತೀರ ನೀವು ಅಗ್ನಿವೀರ್ ವಾಯುಗಳನ್ನು ಭಾರತೀಯ ವಾಯುಪಡೆಯ ವಿವೇಚನೆಯ ಮೇರೆಗೆ ಸಂಸ್ಥೆಯ ಹಿತಾಸಕ್ತಿಗೆ ಅನುಗುಣವಾಗಿ ಯಾವುದೇ ಕರ್ತವ್ಯಕ್ಕೆ ಬೇಕಾದರೂ ನಿಯೋಜನೆಗೊಳಿಸಬಹುದು ಅಂತೇಳಿ ತಿಳಿಸಿದ್ದಾರೆ. ಇನ್ನು ಟ್ರೈನಿಂಗ್ ಬಗ್ಗೆ ನೋಡೋದಾದರೆ ಸೇರ್ಪಡೆಗೊಂಡ ನಂತರ ಭಾರತೀಯ ವಾಯುಪಡೆಯ ಅವಶ್ಯಕತೆ ಏನಿದೆ ಇದರಗಳಿಗೆ ಅನುಸಾರವಾಗಿ ಅಗ್ನಿವೀರ್ ವಾಯುಗಳಿಗೆ ಸೈನಿಕ ತರಬೇತಿಯನ್ನು ನೀಡಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಲೀವ್ ಅಂದರೆ ರಜೆ ಬಗ್ಗೆ ನೋಡೋದಾದರೆ ರಜೆ ನೀಡುವುದು ಭಾರತೀಯ ವಾಯುಪಡೆಯ ಅಗತ್ಯತೆಗಳಿಗೆ ಒಳಪಟ್ಟಿರುತ್ತೆ. ಇನ್ನು ಸೇವಾ ಅವಧಿಯಲ್ಲಿ ಅಗ್ನಿವೀರ್ ವಾಯುಗಳಿಗೆ ಕೆಳಗಿನ ರಜೆಯನ್ನು ಅನ್ವಯವಾಗುತ್ತೆ. ಅಂದರೆ ವಾರ್ಷಿಕ ರಜೆ ಆ್ಯನ್ಯುವಲ್ ಲೀವು, ವರ್ಷಕ್ಕೆ 30 ದಿನ ರಜೆ ಇರುತ್ತೆ. ಇನ್ನು ಅನಾರೋಗ್ಯ ರಜೆ ಅಂದರೆ ಸಿಕ್ ಲೀವು ಇರುತ್ತೆ. ಆಹಾರ ವೈದ್ಯಕೀಯ ಪ್ರಾಧಿಕಾರದ ವೈದ್ಯಕೀಯ ಸಲಹೆಯ ಆಧಾರದ ಮೇಲೆಗೆ ಈ ರಜೆ ಸಿಗುವಂಥದ್ದು. ಇನ್ನು ವೈದ್ಯಕೀಯ ಮತ್ತು CST ಸೌಲಭ್ಯಗಳು ಕೂಡ ಸಿಗುವಂಥದ್ದು. ಇನ್ನು ಅರ್ಹ ವೈದ್ಯಕೀಯ ಪ್ರಾಧಿಕಾರದ ವೈದ್ಯಕೀಯ ಸಲಹೆ ಏನಿದೆ ಇದರ ಆಧಾರದ ಮೇಲೆ ನಿಮಗೆ ವೈದ್ಯಕೀಯ ಮತ್ತು CST ಸೌಲಭ್ಯಗಳು ಸಿಗುವಂಥದ್ದು. ಇನ್ನು ಭಾರತೀಯ ವಾಯುಪಡೆಯಲ್ಲಿನ ಸೇವಾ ಅವಧಿಯಲ್ಲಿಯೇ ಅಗ್ನಿವೀರ್ ವಾಯುಗಳಿಗೆ ಸೇವಾ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳು ಹಾಗೂ CST ಅಂದರೆ ಕ್ಯಾಂಟೀನ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ.
ಇನ್ನು ವೇತನ ಭತ್ಯೆಗಳು ಮತ್ತು ಸಂಬಂಧಿತ ಲಾಭದ ಬಗ್ಗೆ ನೋಡೋದಾದರೆ, ಈ ಯೋಜನೆ ಅಡಿಯಲ್ಲಿ ಸೇರ್ಪಡೆಗೊಂಡ ಅಗ್ನಿವೀರ ವಾಯುಗಳಿಗೆ ತಿಂಗಳಿಗೆ ಪ್ರತಿ ತಿಂಗಳು 30,000 ವೇತನ ಪ್ಯಾಕೇಜನ್ನು ನೀಡಲಾಗುತ್ತೆ ಅಂತ ಹೇಳಿ ತಿಳಿಸಿದರೆ, ಜೊತೆಗೆ ವರ್ಷ ನಿಗದಿತ ಹೆಚ್ಚಳ ಕೂಡ ಇರುತ್ತೆ. ಇದಕ್ಕೆ ಹೆಚ್ಚುವರಿಯಾಗಿ ಅಪಾಯ ಮತ್ತು ಕಠಿಣ ಪರಿಸ್ಥಿತಿ ಭತ್ಯೆ ಏನಿದೆ, ವಾಯುಪಡೆ ನಿಯಮಾನುಸಾರ ವೇಷಭೂಷಣ ಭತ್ಯೆ ಸಿಗ್ಬೋದು, ಪ್ರಯಾಣ ಭತ್ಯೆ ಸಿಗುತ್ತೆ, ಹಾಗೂ ಆಹಾರ, ರೇಷನ್, ಉಡುಪು, ವಸತಿ ಮತ್ತು ರಜೆ ಪ್ರಯಾಣ ರಿಯಾಯಿತಿ, LTSC ಮುಂತಾದ ಸೌಲಭ್ಯಗಳನ್ನು ಪ್ರಚಲಿತ ನಿಯಮಗಳಂತೆ ಲಭ್ಯವಿರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಅಂತಿಮ ಲಾಭಗಳಿಗೆ ನೋಡೋದಾದರೆ, ಸೇವಾ ನಿಧಿ ಪ್ಯಾಕೇಜನ್ನು ನೀಡಲಾಗುತ್ತೆ. ಇದು ಸೇವಾ ಅವಧಿ ಪೂರ್ಣಗೊಂಡ ನಂತರ ನಿಮಗೆ ಅಗ್ನಿವೀರ ವಾಯುಗಳಿಗೆ ಒಮ್ಮೆ ಮಾತ್ರ ಸೇವಾ ನಿಧಿ ಪ್ಯಾಕೇಜ್ ನೀಡಲಾಗುತ್ತೆ. ಒಂದೇ ಸಲ ಮಾತ್ರ ಸಿಗುವಂಥದ್ದು. ನೀವು ಕಂಪ್ಲೀಟ್ ಆಗುತ್ತೆ ನಿಮ್ಮ ಸೇವೆ, ಆ ನಂತರ ನಿಮಗೆ ಸಿಗುವಂಥದ್ದು. ಈ ಪ್ಯಾಕೇಜಿನಲ್ಲಿ ಅಗ್ನಿವೀರ ವಾಯುವಿಗೆ ತಿಂಗಳ ಕೊಡುಗೆ ಮತ್ತು ಸರ್ಕಾರದಿಂದ ನೀಡುವ ಸಮಾನ ಕೊಡುಗೆ ಕೂಡ ಒಳಗೊಂಡಿರುತ್ತೆ. 4 ವರ್ಷಗಳ ನಂತರ ಅಂದರೆ ಅಗ್ನಿವೀರ್ ಕಾರ್ಪಸ್ ನಿಧಿಗೇನು ಕೊಡುಗೆ 5.2 ಲ್ಯಾಕ್ ಏನು ಸಿಗುತ್ತೆ, ಇದು ನಿಮ್ಮ 4 ವರ್ಷದ ನಂತರ 10.4 ಲ್ಯಾಕ್ ಸೇವಾ ನಿಧಿ ಪ್ಯಾಕೇಜ್ ಅಂತೇಳಿ ಸಿಗುತ್ತೆ. ಇದು ಬಡ್ಡಿ ಹೊರತುಪಡಿಸಿ ಸಂಪೂರ್ಣ ಮೊತ್ತವನ್ನು ನಿಮಗೆ ನೀಡಲಾಗುತ್ತೆ. ಇನ್ನು ನಿಯಮ ಏನಾದರೂ ಉಲ್ಲಂಘಿಸಿದ್ರೆ ಕಾನೂನು ರೀತಿಯಾದಂಥ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಭಾರತೀಯ ವಾಯುಪಡೆಯಿಂದ ಯಾವುದೇ ಕಾರಣದಿಂದ ಬಿಡುಗಡೆಯಾದಂಥ ಅಭ್ಯರ್ಥಿಗಳು ಆಯ್ಕೆ ಪರೀಕ್ಷೆಗೆ ಹಾಜರಾಗಲು ಅರ್ಹರಾಗಿರುವುದಿಲ್ಲ. ತಪ್ಪು ಮಾಹಿತಿ ನೀಡಿದರೆ ಅಭ್ಯರ್ಥಿತನವನ್ನು ಯಾವುದೇ ಹಂತದಲ್ಲಿ ಕೂಡ ರದ್ದುಪಡಿಸಲಾಗುತ್ತೆ ಅಂತೇಳಿ ತಿಳಿಸಿರುವಂಥದ್ದು. ಮತ್ತು COAFP ಅಥವಾ ಡೊಮೆಸಿಲ್ ಪ್ರಮಾಣ ಪತ್ರದಲ್ಲಿ ಏನಾದರೂ ತಪ್ಪು ಮಾಹಿತಿ ನೀಡಿದರೆ ನೇಮಕಾತಿ ಅಥವಾ ತರಬೇತಿ ಅಥವಾ ಯಾವುದೇ ಹಂತದಲ್ಲೂ ಕೂಡ ಅಭ್ಯರ್ಥಿತನ ರದ್ದಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ವಿಮೆ, ಮರಣ ಮತ್ತು ಅಂಗವಿಕಲದ ಪರಿಹಾರ. ಇನ್ನು ಅಗ್ನಿವಾಯು ಏನಿದ್ದೀರಾ ಅವರಿಗೆ ಭಾರತೀಯ ವಾಯುಪಡೆಯಲ್ಲಿ ಅವರ ಸೇವಾ ಅವಧಿಯ ವೇಳೆಗೆ 48 ಲಕ್ಷ ತನಕ ಮೌಲ್ಯದ ಕೊಡುಗೆ ರಹಿತ ಜೀವ ವಿಮಾ ಕವರ್ ನೀಡಲಾಗುತ್ತೆ. ಇನ್ನು ಅಗ್ನಿವೀರ್ ವಾಯುಗಳಿಗೆ ಭಾರತೀಯ ವಾಯುಪಡೆಯ ಪಿಂಚಣಿ ನಿಯಮಗಳು ನಿಬಂಧನೆಗಳು ಏನಿದೆ ಅದು ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಮರಣ ಅಥವಾ ಅಂಗವಿಕಲದ ಪರಿಹಾರದ ವಿವರಗಳಿಗಾಗಿ ಅವ್ರ ವೆಬ್ಸೈಟ್ ಏನಿದೆ ಅದಕ್ಕೆ ಲಾಗಿನ್ ಆಗಿ ಅದರಲ್ಲಿ ಡೀಟೇಲ್ ಆಗಿ ನೀವು ನೋಡ್ಬೋದು. ಇನ್ನು ಅಗ್ನಿವೀರ್ ಸ್ಕಿಲ್ ಏನಿದೆ ಇದಕ್ಕೆ ಸರ್ಟಿಫಿಕೇಟ್ ಏನು ಕೊಡ್ತಾರೆ ಅದರ ಬಗ್ಗೆ ನೋಡೋದಾದರೆ, ಸೇವಾವಧಿಯ ಅಂತ್ಯದ ನಂತರ ಅಗ್ನಿವೀರ್ ವಾಯುಗಳಿಗೆ ವಿವರವಾದ ಕೌಶಲ್ಯ ಅಂದರೆ ಸ್ಕಿಲ್ ಸೆಟ್ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಇದರಲ್ಲಿ ಸೇವಾ ಅವಧಿಯಲ್ಲಿ ಅವರು ಪಡೆದಂತಹ ಕೌಶಲ್ಯಗಳು ಮತ್ತು ಸಾಮರ್ಥ್ಯದ ಮಟ್ಟ ಏನಿದೆ ಅದನ್ನು ವಿವರಿಸಲಾಗಿರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ESM ಪೂರ್ವ ಸೈನಿಕ ಅಂದರೆ ಸ್ಥಾನಮಾನಕ್ಕೆ ಅರ್ಹತೆ ಇಲ್ಲ ಅಂತ. ಈ ಯೋಜನೆಯಡಿಯಲ್ಲಿ ಸೇರಿಸಲಾದ ಅಗ್ನಿವೀರ್ ವಾಯುಗಳಿಗೆ 4 ವರ್ಷ ಸೇವಾ ಅವಧಿ ಪೂರ್ಣಗೊಂಡ ನಂತರ ಸೇವೆಯಿಂದ ಬಿಡುಗಡೆಗೊಂಡರೂ ಎಕ್ಸ್ ಸರ್ವಿಸ್ ಮ್ಯಾನ್ ಸ್ಥಾನಮಾನಕ್ಕೆ ಅರ್ಹರಾಗಿರುವುದಿಲ್ಲ. ಅಂದರೆ ನೀವು ಅಗ್ನಿವೀರ್ ವಾಯು ಏನಿದೆ ಇದು 4 ವರ್ಷಗಳ ಸೇವೆ, ಇದು ಸೇವೆ ನಂತರ ಏನಿದೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಏನಿದೆ ಆ ಕೋಟಕ್ಕೆ ನೀವು ಸ್ಥಾನಮಾನಕ್ಕೆ ಅರ್ಹರಾಗಿರುವುದಿಲ್ಲ, ಕ್ವಾಲಿಫೈ ಆಗಿರುವುದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಇನ್ನು NDA ಅಥವಾ AFCAT ಪರೀಕ್ಷೆಗಳಿಗೆ ಹಾಜರಾಗುವ ಅವಕಾಶ ಇದೆ. ನಿಗದಿತ ಷರತ್ತುಗಳನ್ನು ಪೂರೈಸಿದಲ್ಲಿ ಅಗ್ನಿವೀರ್ ವಾಯುಗಳು ತಮ್ಮ 4 ವರ್ಷದ ಸೇವಾ ಅವಧಿಯಲ್ಲಿ NDA ಅಥವಾ AFCAT ಪರೀಕ್ಷೆಗಳಿಗೆ ಅಂದರೆ ಗರಿಷ್ಠ ಅಂದರೆ 3 ಪ್ರಯತ್ನ ಹಾಜರಾಗಲು ಅನುಮತಿ ಪಡೆಯಬಹುದು. IAFಗೆ ಸೇರಿಕೊಳ್ಳುವ ಮೊದಲು ಇಂತಹ ಯಾವುದೇ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರುವ ಅಗ್ನಿವೀರ್ ವಾಯುಗಳಿಗೆ ಸಹ ಅದಕ್ಕೆ ಹಾಜರಾಗಲು ಅನುಮತಿಯನ್ನು ನೀಡಬಹುದು ಅಂತೇಳಿ ತಿಳಿಸಿದ್ದಾರೆ. ಇನ್ನು ಸ್ವಂತ ಮನವಿಯ ಮೇರೆಗೆ ಬಿಡುಗಡೆ. ಸೇವಾವಧಿ ಪೂರ್ಣಗೊಳ್ಳುವ ಮೊದಲೇ ಸ್ವಂತ ಮನವಿಯ ಮೇರೆಗೆ ಅಗ್ನಿವೀರ್ ವಾಯುಗಳನ್ನು ಬಿಡುಗಡೆ ಮಾಡುವುದು ಅನುಮತಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಅಂದರೆ ನೀವು 4 ಇಯರ್ ಏನಿದೆ ಅದು ಕಂಪ್ಲೀಟ್ ಮಾಡಲೇಬೇಕು. ಅದಕ್ಕಿಂತ ಮುಂಚೆ ನಾನು ಸೇವೆಯಿಂದ ಹೋಗ್ತೇನೆ ಅಂತ ಹೇಳಿದರೆ ಅದಕ್ಕೆ ಅವಕಾಶ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಆದರೆ ಅಪರೂಪದ ಸಂದರ್ಭದಲ್ಲಿ ಸಂಬಂಧಿಸಿದ ಅರ್ಹ ಅಧಿಕಾರಿ ಅನುಮೋದನೆ ಪಡೆದು ಅಗ್ನಿವೀರ್ ವಾಯುಗಳನ್ನು ಬಿಡುಗಡೆ ಮಾಡಬಹುದು ಅಂತ ತಿಳಿಸಿದ್ದಾರೆ. ಇನ್ನು ಸೀಕ್ವೆನ್ಸ್ ಆಫ್ ಎಕ್ಸಾಮಿನೇಷನ್ ನೋಡೋದಾದರೆ ಪರೀಕ್ಷೆ ಕ್ರಮ, ಇದು ಫೇಸ್ 1 ಮತ್ತು ಫೇಸ್ 2 ಪರೀಕ್ಷೆ ಪ್ರದೇಶ ಏನಿದೆ ಇಲ್ಲಿ ಮೊಬೈಲ್ ಫೋನ್ ಇರ್ಬೋದು, ಸ್ಮಾರ್ಟ್ ವಾಚ್ಗಳಿರ್ಬೋದು, ಎಲೆಕ್ಟ್ರಾನಿಕ್ ಸಾಧನ ತರುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಮೊಬೈಲ್ ಫೋನ್ ಅಥವಾ ಎಲೆಕ್ಟ್ರಾನಿಕ್ ಸಾಧನ ಹೊಂದಿರುವುದು ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿಯನ್ನು ಶಾಶ್ವತವಾಗಿ ಅನರ್ಹಗೊಳಿಸಲಾಗುತ್ತೆ ಅಂತ ಹೇಳಿ ತಿಳಿಸಿರುವಂಥದ್ದು. ಇನ್ನು ಫೇಸ್ 1 ಇದು ಆನ್ಲೈನ್ ಪರೀಕ್ಷೆ ಇರುತ್ತೆ. ಅರ್ಹಗೊಂಡ ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ
48ರಿಂದ 72 ಗಂಟೆಗಳ ಮೊದಲು ಫೇಸ್ 1 ಪರೀಕ್ಷೆ ಪ್ರವೇಶ ಪತ್ರ ಏನಿದೆ ಅಡ್ಮಿಟ್ ಕಾರ್ಡನ್ನು ಅವರ ನೋಂದಾಯಿತ ಇಮೇಲ್ ಐ ಡಿ ಏನಿದೆ, ನೀವೇನು ಇಮೇಲ್ ಐ ಡಿ ಕೊಟ್ಟಿರ್ತೀರ ಅದಕ್ಕೆ ಕಳಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿ ಬಣ್ಣದ ಪ್ರಿಂಟೌಟ್ ಅಂದರೆ ಕಲರ್ಡ್ ಪ್ರಿಂಟೌಟನ್ನು ತಗೋಬೇಕು. ಇನ್ನು ಪರೀಕ್ಷಾ ಕೇಂದ್ರ ತೊಗೊಂಡು ಬರಬೇಕು. ಇನ್ನು ನಗರದ ಹೆಸರು ಇರ್ಬೋದು, ಪರೀಕ್ಷೆಯ ದಿನಾಂಕವನ್ನು ಅಭ್ಯರ್ಥಿಗಳು ಗೆ ಮುಂಚಿತವಾಗಿಯೇ ತಿಳಿಸಲಾಗುತ್ತೆ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ತಾತ್ಕಾಲಿಕ ಪ್ರವೇಶ ಪತ್ರ ಏನಿದೆ ಇದನ್ನು CASB ವೆಬ್ ಪೋರ್ಟಲ್ ಏನಿದೆ ಅಲ್ಲಿ ಲಾಗಿನ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಅಂತೇಳಿ ತಿಳಿಸಿದ್ದಾರೆ. ವೆಬ್ಸೈಟ್ ಅಡ್ರೆಸ್ ಏನಿದೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಎಲ್ಲ ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರ ನಿಗದಿಪಡಿಸಿದಂಥ ಪರೀಕ್ಷಾ ಕೇಂದ್ರದಲ್ಲಿ ಆನ್ಲೈನ್ ಪರೀಕ್ಷೆಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿದ್ದಾರೆ. ಇನ್ನು ಆನ್ಲೈನ್ ಪರೀಕ್ಷೆ ಯಾವ ರೀತಿ ಅಂತ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ಸಲ್ಲಿ ಇರುತ್ತೆ. ಪರೀಕ್ಷೆ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಎರಡರಲ್ಲಿ ಇರುತ್ತೆ. ಇನ್ನು ಫೇಸ್ 1 ಪರೀಕ್ಷೆಗೆ ಅಭ್ಯರ್ಥಿಗಳು ನೀಲಿ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಏನಿದೆ ಅದನ್ನು ತೊಗೊಂಡು ಬರಬೇಕು. ಅಷ್ಟೇ ಅಲ್ಲ, ನಿಮ್ಮದು ಒರಿಜಿನಲ್ ಆಧಾರ್ ಕಾರ್ಡ್ ಏನಿದೆ ಅದನ್ನು ತೊಗೊಂಡು ಬರಬೇಕಾಗತ್ತೆ. ಇನ್ನು ಸಬ್ಜೆಕ್ಟ್ ಯಾವ ರೀತಿ ಇರುತ್ತೆ ಪರೀಕ್ಷೆ ವಿವರ ನೋಡೋದಾದರೆ, ಸೈನ್ಸ್ ಸಬ್ಜೆಕ್ಟ್ ಬಗ್ಗೆ ನೋಡೋದಾದರೆ ಆನ್ಲೈನ್ ಪರೀಕ್ಷೆ ಒಟ್ಟು ಅವಧಿ 60 ಮಿನಿಟ್ ಇರುತ್ತೆ. ಅದರಲ್ಲಿ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ವಿಷಯಗಳನ್ನ ಒಳಗೊಂಡಿರುತ್ತೆ. 10+2 ಅಂದರೆ CBSE ಪಠ್ಯಕ್ರಮ ಏನಿದೆ ಸಿಲೆಬಸ್ ಅದರ ಪ್ರಕಾರನೇ ಎಕ್ಸಾಮ್ ಇರುತ್ತೆ. ಇನ್ನು ಸೈನ್ಸ್ ವಿಷಯವನ್ನು ಹೊರತುಪಡಿಸಿ ಬೇರೆ ವಿಷಯಗಳಿಗೆ ಆನ್ಲೈನ್ ಪರೀಕ್ಷೆಯ ಟೋಟಲ್ ಅವಧಿ 45 ನಿಮಿಷ ಇರುತ್ತೆ. ಇದು ಇಂಗ್ಲೀಷ್ ಇದೇನಿದೆ ಇದು ಕೂಡ ಹಾಗೆ CBSE ಸಿಲೆಬಸ್ ಪ್ರಕಾರನೇ ನಡೆಯುವಂಥದ್ದು. ಅಷ್ಟೇ ಅಲ್ಲ, ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ವಿಷಯ ಏನಿದೆ ಇದನ್ನು ಕೂಡ ಒಳಗೊಂಡಿರುತ್ತೆ. ಇನ್ನು ಪ್ರತಿಯೊಂದು ಸರಿಯಾದ ಉತ್ತರ ಏನಿದೆ ಅದಕ್ಕೆ 1 ಅಂಕ ನೀಡಲಾಗುತ್ತೆ. ಇನ್ನು ಉತ್ತರಿಸದೇ ಬಿಡುವಂಥ ಪ್ರಶ್ನೆಗಳಿಗೆ ಯಾವುದೇ ರೀತಿಯಾದಂತಹ ಮಾರ್ಕ್ಸ್ ಇರುವುದಿಲ್ಲ. ಇನ್ನು ಪ್ರತಿಯೊಂದು ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮೇಲಿನ ಎಲ್ಲ ಪರೀಕ್ಷಾ ವಿಧಾನವನ್ನು ಅಭ್ಯರ್ಥಿಗಳ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆಯನ್ನು ರೂಪಿಸಲಾಗಿದೆ. ಇನ್ನು ಇಲ್ಲೊಂದು ಕೆಲವೊಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಎಕ್ಸಾಮಿಗೆ ರಿಲೇಟೆಡ್. ಯಾವ ರೀತಿ ನೀವು ಹಾಲ್ ಟಿಕೆಟ್ ತೊಗೋಬೇಕು, ಕಲರ್ಡೆ ಹಾಲ್ ಟಿಕೆಟ್ ಇರಬೇಕು. ಇನ್ನು ಅರ್ಜಿ ಫಾರ್ಮ್ ಕೂಡ ಅಷ್ಟೇ, ಇದು ಕೂಡ ಅಷ್ಟೇ ಕಲರ್ಡ್ ಪ್ರಿಂಟೌಟ್ ತೊಗೊಂಡಿರಬೇಕು ನೀವು. ಇನ್ನು ಯಾವ ರೀತಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕು ಅಂತ ಹೇಳೋದ್ರ ಬಗ್ಗೆ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಇದನ್ನು ನೋಟಿಫಿಕೇಷನ್ ಏನಿದೆ ಅದನ್ನು ನೀಟಾಗಿ ಓದ್ಕೊಳ್ಳಿ. ಇನ್ನು ಕೆಲವೊಂದು ಎಕ್ಸಾಮ್ ಪರೀಕ್ಷೆ ಏನಿದೆ ಈ ಟೈಮಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಬರಬೇಕು ಅಂತ ತಿಳಿಸಿದ್ದಾರೆ. ಇನ್ನು ದೇಹದ ಯಾವುದೇ ಭಾಗದಲ್ಲಿ ಟ್ಯಾಟೂ ಇರಬಾರ್ದು. ಇನ್ನು NCC ನೀವೇನಾದರೂ NCC ಮಾಡಿದರೆ ಅದರ ABC ಪ್ರಮಾಣ ಪತ್ರ ಏನಿದೆ ಅದನ್ನು ಮೂಲ ಮತ್ತು 4 ಸೆಲ್ಫ್ ಅಟೆಸ್ಟೆಡ್ ಮಾಡಿರೋಂತಹ ಜೆರಾಕ್ಸ್ ಕಾಪಿಯನ್ನು ತೊಗೊಂಡು ಹೋಗಬೇಕಾಗತ್ತೆ. ಇನ್ನು ಅಷ್ಟೇ ಅಲ್ಲ, ಅಂದರೆ NCC ಪ್ರಮಾಣ ಪತ್ರದಲ್ಲಿ ಏನು ಆಫೀಸರ್ ಏನಿದ್ದಾರೆ ಅವರು ಸೀಲ್ ಮಾಡಿರಬೇಕು, ಸೀಲ್ ಮತ್ತು ಸಹಿ ಇರಬೇಕು, ಹಾಗಾದರೆ ಮಾತ್ರ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ. ನೀವೇನಿದೆ ಸ್ಪೋರ್ಟ್ಸ್ ಶೂ ತರಬೇಕು, ಶಾರ್ಟ್ಸು, ಇನ್ನು ಟ್ರ್ಯಾಕ್ ಪ್ಯಾಂಟ್ ಇದನ್ನೆಲ್ಲ ನೀವೇ ತೊಗೊಂಡು ಬರಬೇಕಾಗತ್ತೆ. ಇನ್ನು ಅಭ್ಯರ್ಥಿಗಳು ಭಾರತೀಯ ವಾಯುಪಡೆಯ ಆಯ್ಕೆಗೆ ನಡೆಯುವಂತಹ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಏನಿದೆ, ವೈದ್ಯಕೀಯ ಪರೀಕ್ಷೆ ಏನಿದೆ ಅದಕ್ಕೆ ಹಾಜರಾಗಿದ್ದ ಮೊದಲಿಗೆ ಸಮ್ಮತಿ ಪತ್ರಕ್ಕೆ ಸಹಿ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಅಭ್ಯರ್ಥಿಗಳು ಈ ಪರೀಕ್ಷೆಯಲ್ಲಿ ತಮ್ಮ ಸ್ವಂತ ಜವಾಬ್ದಾರಿಯಲ್ಲೇ ಭಾಗವಹಿಸಬೇಕು. ಪರೀಕ್ಷೆ ವೇಳೆ ಸಂಭವಿಸುವಂತಹ ಯಾವುದೇ ಗಾಯ ಅಥವಾ ಅಪಘಾತಗಳಿಗೆ ಭಾರತೀಯ ವಾಯುಪಡೆ ಯಾವುದೇ ಪರಿಹಾರ ನೀಡುವುದಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಭ್ಯರ್ಥಿಗಳಲ್ಲಿ ಪೋಷಕರು ಅಥವಾ ಪಾಲಕರೇನಿದ್ದಾರೆ ಸಮ್ಮತಿ ಪತ್ರಕ್ಕೆ ಸಹಿ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಈ ಸಮ್ಮತಿ ಪತ್ರವನ್ನು ಫೇಸ್ 2 ಅಡ್ಮಿಟ್ ಕಾರ್ಡಿಗೆ ಲಗತ್ತಿಸಬೇಕು ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಅಡ್ಯಾಪ್ಟಬಿಲಿಟಿ ಟೆಸ್ಟ್ ಹೊಂದಾಣಿಕೆ ಪರೀಕ್ಷೆ, ಇನ್ನು ದೈಹಿಕ ಸಾಮರ್ಥ್ಯ ಪರೀಕ್ಷೆ PFT ಉತ್ತೀರ್ಣರಾದ ಎಲ್ಲ ಅಭ್ಯರ್ಥಿಗಳು ಹೊಂದಾಣಿಕೆ ಪರೀಕ್ಷೆಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಫಿಸಿಕಲ್ ಫಿಟ್ನೆಸ್ ಎಕ್ಸಾಮ್ ಅಂದರೆ ವೈದ್ಯಕೀಯ ಪರೀಕ್ಷೆ ಬಗ್ಗೆ ನೋಡೋದಾದರೆ, ಹೊಂದಾಣಿಕೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಸಂಬಂಧಿತ ASCಗಳಿಂದ ವೈದ್ಯಕೀಯ ನೇಮಕಾತಿ ಪತ್ರವನ್ನು ನೀಡಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ವೈದ್ಯಕೀಯ ಪರೀಕ್ಷೆಯನ್ನು ಭಾರತೀಯ ವಾಯುಪಡೆಯ ವೈದ್ಯಕೀಯ ತಂಡವು ಪ್ರಸ್ತುತ ಜಾರಿಯಲ್ಲಿರುವ ವೈದ್ಯಕೀಯ
ಮತ್ತು ನೀತಿ ಏನಿದೆ ಇದರ ಅನುಸಾರವಾಗಿ ನಡೆಸುವಂಥದ್ದು. ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕೆಲವೊಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ. ಅಭ್ಯರ್ಥಿಗಳು ಅವರ ವೆಬ್ಸೈಟ್ ಏನಿದೆ ಅದಕ್ಕೆ ಹೋಗಿ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಗಳು ಬಳಿಯಾದಂಥ ಇದು ವ್ಯಾಲಿಡ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಇಟ್ಕೋಬೇಕು. ಇದು ನೇಮಕಾತಿ ಪ್ರಕ್ರಿಯೆ ಏನಿದೆ ಮುಗಿಯುತ್ತೆ ಅಲ್ಲಿ ತನಕ ಕೂಡ ಇದು ಮಾನ್ಯವಾಗಿರಬೇಕು. ಅಂತಹ ಇಮೇಲ್ ID ಮತ್ತು ಮೊಬೈಲ್ ನಂಬರನ್ನು ನೀವು ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಇದು ಆನ್ಲೈನ್ ಅರ್ಜಿ ಫಿಲ್ ಮಾಡ್ತೀರಲ್ಲ ಆವಾಗ ಸರಿಯಾದ ಮಾಹಿತಿಯನ್ನು ನೀಡಬೇಕಾಗತ್ತೆ. ಹಾಗಾಗಿ ಯಾವುದೇ ರೀತಿಯಾದ ತಪ್ಪು ಆಗದ ರೀತಿಯಲ್ಲಿ ನೀವು ಜಾಗೃತೆಯನ್ನು ವಹಿಸ್ಕೊಳ್ಬೇಕು. ಇನ್ನು ವೇದಿಕೆ ಪರೀಕ್ಷೆಗೆ ಸಂಬಂಧಿಸಿದಂತಹ ಕೆಲವೊಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಇಲ್ಲಿ. ವೇದಿಕೆ ಪರೀಕ್ಷೆಗೆ ಹಾಜರಾಗುವ ಮೊದಲು ಅಭ್ಯರ್ಥಿಗಳು ತಮ್ಮ ಹಲ್ಲುಗಳಲ್ಲಿರುವಂಥ ಟಾಟರ್ ಮತ್ತು ಕಲೆಗಳನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ. ಹಾಗೆ ಕಿವಿಗಳಲ್ಲಿರುವಂಥ ವ್ಯಾಕ್ಸ್ ಕೂಡ ಕ್ಲೀನ್ ಮಾಡ್ಕೊಂಡು ಬರಬೇಕು. ವೇದಿಕೆ ಪರೀಕ್ಷೆಗೆ 4 ರಿಂದ 5 ದಿನಗಳವರೆಗೆ ಸ್ವಂತ ವ್ಯವಸ್ಥೆಯಲ್ಲಿ ಉಳ್ಕೊಳ್ಳೋಕ್ಕೆ ಅಭ್ಯರ್ಥಿಗಳು ಸಿದ್ಧರಿರಬೇಕು ಅಂತ ಹೇಳಿದ್ದಾರೆ. TADA ಯಾವುದೇ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವೈದ್ಯಕೀಯ ಪರೀಕ್ಷೆ ಉತ್ತೀರ್ಣರಾಗುವುದು ಭಾರತೀಯ ವಾಯುಪಡೆ ಉದ್ಯೋಗಕ್ಕೆ ಖಾತರಿ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ವೈದ್ಯಕೀಯ ಪರೀಕ್ಷೆ ಕೇಂದ್ರ ಅಥವಾ ಪರೀಕ್ಷೆಯ ದಿನಾಂಕ ಬದಲಾವಣೆಗಾಗಿ ಮಾಡಿದ ವಿನಂತಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಅಭ್ಯರ್ಥಿಗಳು ಒಂದು ಬಾರಿ ಅರ್ಜಿಯನ್ನು ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚಿನ ಬಾರಿ ಏನಾದರೂ ಅರ್ಜಿ ಸಲ್ಲಿಸಿದ್ರೆ ಅಂದರೆ ವಿಭಿನ್ನ ನೋಂದಣಿ ಸಂಖ್ಯೆಗಳನ್ನು ಪಡೆದಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ತಿರಸ್ಕರಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ನೋಟಿಫಿಕೇಷನ್ ಏನಿದೆ ಇದು ಜಾಹೀರಾತು ಇದು ಇಂಗ್ಲೀಷ್ ಮತ್ತು ಹಿಂದಿ ಅಥವಾ ಇತರ ಪ್ರಾದೇಶಿಕ ಭಾಷೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಇಂಗ್ಲೀಷ್ ಆವೃತ್ತಿ ಏನಿದೆ ಇದನ್ನೇ ಅಧಿಕೃತ ಅಂತೇಳಿ ಪರಿಗಣಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಯಾವುದೇ ತಿದ್ದುಪಡಿ ಬದಲಾವಣೆ ಅಪ್ಡೇಟು ಏನಾದರೂ ಮಾಡಬೇಕು ಅಂತ ಇದ್ದರೆ CSB ವೆಬ್ ಪೋರ್ಟಲ್ನಲ್ಲಿ ಮಾತ್ರ ಲಭ್ಯವಿರುತ್ತೆ. ಇನ್ನು ಪ್ರವೇಶ ಪತ್ರ ಅಥವಾ ಕಾಲ್ ಲೆಟರ್ನಲ್ಲಿ ಯಾವುದೇ ಮಾಹಿತಿಯನ್ನು ಪ್ರಕಟಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿ ಏನಿದೆ ಅದನ್ನು CSB ವೆಬ್ ಪೋರ್ಟಲ್ನಲ್ಲಿ ಪ್ರದರ್ಶಿಸಲಾಗುತ್ತೆ ಅಂತೇಳಿ ತಿಳಿಸಿರುವಂಥದ್ದು. ಅಭ್ಯರ್ಥಿಗಳು ಆಯ್ಕೆಗೊಂಡಿದ್ದಾರೆ ಅಥವಾ ಇಲ್ಲ ಎಂಬುದನ್ನು ತಿಳಿಸುವ ವೈಯಕ್ತಿಕ ಪತ್ರ ವ್ಯವಹಾರ ನಡೆಯುವುದಿಲ್ಲ ಅಂತ ಹೇಳಿದ್ದಾರೆ. ನಿಮಗೇನಾದರೂ ಹೆಚ್ಚಿನ ಡೌಟ್ಸ್ ಏನಾದರೂ ಇದ್ದರೆ ಕ್ವಶನ್ ಏನಾದರೂ ಇದ್ದರೆ ಅವರ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಮತ್ತು ಇಮೇಲ್ ID ಕೊಟ್ಟಿದ್ದಾರೆ. ಅದಕ್ಕೆ ಮೇಲ್ ಬೇಕಾದರೆ ಮಾಡ್ಬೋದು ಅಥವಾ ಸಹಾಯವಾಣಿ ಸಂಖ್ಯೆ ಏನಿದೆ ಅದಕ್ಕೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಬೋದು. ನೀವೇನಾದರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅಂತೇಳಿ ನಿಮಗೇನಾದರೂ ಆಸಕ್ತಿ ಇದ್ದರೆ ನೀವೇನಾದರೂ ಎಲಿಜಿಬಲ್ ಇದ್ದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತೀಯ ವಾಯುಪಡೆಯಲ್ಲಿರುವಂಥ ಅಗ್ನಿವೀರ್ ವಾಯು ಹುದ್ದೆಯ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಇದರ ಅಗತ್ಯತೆ ಯಾರಿಗಿದೆಯೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.